ದೇಶದ ಕರಾವಳಿಯ ಸಂಪೂರ್ಣ ಭದ್ರತೆಗೆ ಸರ್ಕಾರ ಕಟಿಬದ್ಧವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗ ಖಾತೆ ಸಚಿವ ಸರ್ಬಾನಂದ ಸೋನೋವಾಲ್ ಅವರೊಂದಿಗೆ ಬಂದರು ಭದ್ರತೆ ವಿಭಾಗದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಬಂದರು ಭದ್ರತೆಗೆ ಕೇವಲ ಪರವಾನಗಿ ಹೊಂದಿದ ಖಾಸಗಿ ಭದ್ರತಾ ಸಂಸ್ಥೆಗಳಿಗೆ ಅವಕಾಶ ನೀಡಲಾಗುವುದು ಮತ್ತು ಕೇಂದ್ರೀಯ ಭದ್ರತಾ ಪಡೆಯಿಂದ ತರಬೇತಿ ಹೊಂದಿದ ಸಿಬ್ಬಂದಿಯನ್ನು ಮಾತ್ರ ನಿಯೋಜಿಸಲಾಗುವುದು ಎಂದರು. ಪ್ರಸ್ತುತ ಇರುವ ಮೂಲಸೌಕರ್ಯವನ್ನು ಆರಂಭದಲ್ಲಿಯೇ ಬಳಸಿಕೊಂಡು ಬಂದರು ಭದ್ರತಾ ತರಬೇತಿ ಸಂಸ್ಥೆ ಕಾರ್ಯನಿರ್ವಹಿಸಬೇಕು. ಭದ್ರತಾ ವಿಭಾಗದಡಿ ನಿಯೋಜನೆಗೊಂಡ ಎಲ್ಲ ಭದ್ರತಾ ಸಿಬ್ಬಂದಿಯ ಸಮಗ್ರ ಮಾಹಿತಿಯನ್ನು ರೂಪಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಬಂದರು ಭದ್ರತಾ ವಿಭಾಗದ ವ್ಯಾಪ್ತಿಗೆ ಬರುವ ಎಲ್ಲ ಬಂದರುಗಳಲ್ಲಿ ಕಂಟೈನರ್ ಸ್ಕ್ಯಾನಿಂಗ್ ವ್ಯವಸ್ಥೆ ಮಾಡಬೇಕು. ವಿಶಾಖಪಟ್ಟಣ ಬಂದರು, ಜವಾಹರಲಾಲ್ ನೆಹರು ಬಂದರು ಮತ್ತು ಮಾಂದ್ರಾ ಬಂದರು ಸೇರಿದಂತೆ ಪ್ರಮುಖ ಬಂದರುಗಳಲ್ಲಿ ಉದ್ದೇಶಿತ ಭದ್ರತಾ ಸಿದ್ಧತೆಗಳ ಪ್ರಯೋಗಾರ್ಥ ಕಾರ್ಯವನ್ನು ಆರಂಭಿಸುವಂತೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಗೆ ಸಚಿವರು ಸೂಚಿಸಿದರು.